ನಮ್ಮ ಪ್ರಹ್ಲಾದ್ ಜೋಶಿ ಅವರು ಪಾಪ ನಮಗೆ ಮೊನ್ನೆ ನೀರಾವರಿ ಸಂದರ್ಭದಲ್ಲಿ ಅವರೆಲ್ಲ ಟೀಮ್ ಕರ್ಕೊಂಡೋಗಿ ಈ ಕಾವೇರಿ ಸಮಸ್ಯೆಗೆ ಬಗೆಹರಿಸಬೇಕು ಮಾಡಿದೆ. ಕುಮಾರಣ್ಣ ಅವರು ಪಾಪ ಅವರು ಕೂಡ ಈಗ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ದೊಡ್ಡ ಪೋರ್ಟ್ಫೋಲಿಯೋ ಇದೆ. ಅವರು ಒಂದು 25,000 ಜನಕ್ಕೆ ಕೆಲಸ ಕೊಡಿಸ್ಲಿ, ಅವ್ರಿಗೆ ಎಲ್ಲೆಲ್ಲಿ ಕೇಳ್ತಾರೆ ಜಮೀನು ಕೊಡೋಣ, ಏನ್ ತೊಂದರೆ ಏನಿಲ್ಲ. ವಿ ಆಲ್ ಆರ್ ದೇರ್ ಟು ವರ್ಕ್. ಅಟ್ಲಿ ನಮ್ಮ ಮಕ್ಳಿಗೆ ತಾನೇ ಕೆಲಸ ಕೊಡೋದು. ಐ ಆಮ್ ರೆಡಿ ಟು ವರ್ಕ್ ವಿತ್ ಹಿಮ್ ಆಲ್ಸೋ. ಅವ್ರು ಏನ್ ಬೇಕಾದ್ರೂ ಬೇಜಾರು ಮಾಡ್ಕೊಳ್ಳಿ, ನನ್ಗೇನ್ ತೊಂದರೆ ಇಲ್ಲ. ಆದ್ರೆ ಈ ಸ್ಥಾನ ಯಾವ ಕಾರಣಕ್ಕೂ ಈ ಸ್ಥಾನದಿಂದ ಯಾರಿಗೂ ಕೂಡ ಚ್ಯುತಿ ಆಗಬಾರ್ದು. ಈ ಸ್ಥಾನ ಇರೋದೇ, ಐ ಬಿಲೀವ್ ಒನ್ ಥಿಂಗ್, ಪವರ್ ಕಮ್ಸ್ ಫಾರ್ ಟೂ ಥಿಂಗ್ಸ್. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಐ ಲವ್ ಟು ಮೇಕ್ ಮೋರ್ ಫ್ರೆಂಡ್ಸ್, ಐ ಲವ್ ಟು ಹೆಲ್ಪ್ ಆಲ್ ಆಫ್ ದಮ್. ಸೊ ಈ ತಮ್ಮ ಮುಖಾಂತರ ಐಶ್ಯೂರ್ ಮಾಡ್ತೇನೆ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತೇನೆ. ಇನ್ನು ಅನೇಕ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು, ನಂದೇ ಆದಂತ 40 ವರ್ಷದ ರಾಜಕೀಯದ ಅನುಭವದಲ್ಲಿ ಏಳು ಬೀಳು ನಾನು ಕಂಡಿದ್ದೇನೆ, ಎಲ್ಲ ನೋಡಿದ್ದೇನೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಈ ಸ್ಥಾನ ಎಲ್ಲರಿಗೂ ಕೂಡ ಸಮರ್ಪಕವಾಗಬೇಕು. ಕಟ್ಟ ಕಡೆ ಈ ರಾಜ್ಯದ ಪ್ರತಿಯೊಬ್ಬ ಯುವಕರಿಂದ ಹಿಡಿದು, ಒಂದು ಮಹಿಳೆಯಿಂದ ಹಿಡಿದು, ಶೋಷಿತ ವರ್ಗದವ್ರಿಗಿರ್ಬೋದು, ಸಾಮಾಜಿಕವಾಗಿ ನನ್ನ ಹಿರಿಯರು ಏನು ಹಾಕೊಟ್ಟಿದ್ದಾರೆ, ಏನು ಸಿದ್ದರಾಮಯ್ಯನವರು ಏನು ಈ ಸರ್ಕಾರವನ್ನ 8 ವರ್ಷ ಮುನ್ನಡೆಸಿ ಈ ರಾಜ್ಯ ಪ್ರತಿಯೊಬ್ಬನು ಕೂಡ ಹಸ್ಕೊಂಡು ಇರಬಾರದು ಅಂತೇಳಿ ಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಅವನ್ನೆಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಈ ಸರ್ಕಾರ ಮಾಡ್ತದೆ. ಅದಕ್ಕೆ ತಾವು ಕೂಡ ತಾವು ಬಂದು ಈ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಒಬ್ಬ ಸೋದರಾಗಿ ಕೂತಿದ್ದೀನಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಈ ನನ್ನ ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಕೆಲವರು ವಿರೋಧ ಮಾಡ್ತಾ ಇರ್ಬೋದು, ಅವರೇ ವಿರೋಧ ಮಾಡ್ತಾರೆ, ಅವರೇ ಸೈನ್ ಮಾಡಿದ್ದು, ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸೈನ್ ಮಾಡಿದ್ದಾರೆ. ಹಂಗೆ ಈಗ ನೈಸು ರೋಡು ಪಾಪ ದೇವೇಗೌಡರು ಸೈನ್ ಹಾಕಿದ್ರು, ನನ್ಗೆ ಬಹಳ ಸಂತೋಷ. ಇವತ್ತೇನೋ ಅವರು ಕೆಲವು ವಿಚಾರದಲ್ಲಿ ಮಾತಾಡ್ಬೋದು, ಆ ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು? ಇಂಥದೆಲ್ಲ ಪರಿಸ್ಥಿತಿ ಇದೆ. ಇರ್ಲಿ, ಬೇಕಾರೇನೋ ಅನ್ಯಾಯ ಆಗಿದ್ರೆ, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಕ್ ಹೋಗೋಣ. ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಕೆಲವರು ವಿರೋಧ ಮಾಡ್ತಾ ಇರ್ಬೋದು, ಅವರೇ ವಿರೋಧ ಮಾಡ್ತಾರೆ, ಅವರೇ ಸೈನ್ ಮಾಡಿದ್ದು, ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸೈನ್ ಮಾಡಿದ್ದಾರೆ. ಹಂಗೆ ಇದು ನಮ್ಮ ಯಡಿಯೂರಪ್ಪನವರು ಈ ದೇಶದ ರೈತರ ಬಗ್ಗೆ ಹಸಿರು ಟವಲ್ ಹಾಕೊಂಡು ಅದಕ್ಕೆ ಆದಂತ ಒಂದು ಸಪರೇಟ್ ಬಜೆಟ್ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವ್ರ ಕಾಲದಲ್ಲಿ ಅವ್ರಿಗೆ ಫುಲ್ ಟೈಮ್ ಸಿಕ್ಲಿಲ್ಲ, ಮಧ್ಯ ಕಟ್ಟಾಯ್ತು. ಆದ್ರೂ ಕೂಡ ಅವ್ರದೇ ಆದಂತ ಒಂದು ದೊಡ್ಡ ತ್ಯಾಗವನ್ನು ಕೂಡ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಅನ್ನ ಹೊಟ್ಟೆ ಯಾರು ಹಸ್ಕೊಂಡು ಇರಬಾರ್ದು ಅಂತ ಹೇಳಿ ಕೊಟ್ಟಂತ ಭಾಗ್ಯಗಳಿದೆಯಲ್ಲ, ಬಹುಶಃ ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ದೇವರಾಜರಸು ಕೊಟ್ಟಂತದ್ದು ಅದು ಇತಿಹಾಸ ಪುಟಕ್ಕೆ ಹೋಗ್ತದೆ. ಎಸ್.ಎಂ. ಕೃಷ್ಣರವರು ITBT ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು? ಇಲ್ಲಿರುವಂತ ಜ್ಞಾನ ಸಂಪತ್ತು ಇಡೀ ವಿಶ್ವದಲ್ಲೇ ಇವತ್ತು ಜನ ನೋಡ್ತಾ ಇದ್ದಾರೆ. ನಾನು ಆಗ್ಲೇ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಾಗ ಕೂಡ ನಾನು ಹೇಳಿದೆ, ವರ್ಲ್ಡ್ ಲೀಡರ್ಸ್ ಯಾವತ್ತು ಏನ್ ಹೇಳಿದ್ರು, ಕೆಳಗಡೆ ನೀವು ಇದ್ರಿ, ನಾವೆಲ್ಲ ವಿಧಾನಸೌಧ ಬ್ಯಾಂಕ್ವೆಟ್ ಅಲ್ಲಿ ಇದ್ವಿ, ಏರ್ಪೋರ್ಟ್ ಇನಾಗ್ರೇಷನ್ ಮಾಡೋಂಥ ಸಂದರ್ಭದಲ್ಲಿ 4-5 ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದ್ರು 3-4 ತಿಂಗಳಲ್ಲೇ. ಆಗೇನವ್ರು ಅವ್ರದ್ದಿತ್ತು, ಇಡೀ ಪ್ರಪಂಚದ ವರ್ಲ್ಡ್ ಲೀಡರ್ಸ್ ಅವತ್ತು ಬಂದು ಫಸ್ಟ್ ದೆಹಲಿಗೆ ಬರೋರು, ದೆಹಲಿಗೆ ಬಂದವರು ಆಮೇಲೆ ನಾವು ಚೆನ್ನೈಗೆ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು, ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಮಾಡ್ತೀವಿ. ಈಗ ಮೊದಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ ಈಸ್ ಲುಕಿಂಗ್ ಥ್ರೂ ಬ್ಯಾಂಗ್ಳೂರ್, ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಇದನ್ನ ಪ್ರೈಮ್ ಮಿನಿಸ್ಟರ್ಗೆ ಹೇಳಿದೆ ನಾನು. ಸೊ ವಾಜಪೇಯಿ ಅವರು ಆ ಕ್ವಾಡ್ರಾಂಗಲ್ ಬಗ್ಗೆ ಮಾತಾಡಿದ್ರು, ಆ ರೋಡ್ ಬಗ್ಗೆ ಮಾಡಿದ್ರು. ದಟ್ ಇಸ್ ಎ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ದೇ ಹ್ಯಾವ್ ಡನ್, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ಆಲ್ ದಿ ಲೀಡರ್ಸ್, ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಇಲ್ಲಿವರೆಗೂ ಯಾರು ಈ ದೇಶಕ್ಕೆ ಆಳ್ತಾ ಇದ್ದಾರೆ, ಅವ್ರದೇ ಆದಂತ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಯಾರ್ದು ಅನುಮಾನ ಮಾಡಕ್ ಹೋಗಲ್ಲ. ರಾಜಕಾರಣ ನನಗೆ ಬಹಳ ನೋವಾಗ್ತದೆ. ನಿಮ್ಮ ಸ್ಥಾನದ ಪೀಠ ಇದೆಲ್ಲ, ಇಟ್ ಈಸ್ ನಿಮ್ದು, ಇಟ್ ಈಸ್ ನಾಟ್ ವ್ಯಕ್ತಿ ಮೇಲಲ್ಲ. ಇವತ್ತು ನಮ್ಮ ಲೀಡರ್ಸು ಹೆಸರುಗಳು ಕಳಿಸಿದ್ದಾರೆ. ದೇ ಚೂಸನ್ ಆಸ್ ಎ ಕ್ಯಾಂಡಿಡೇಟ್, ದೇ ಹ್ಯಾವ್ ನಾಟ್ ಮೇಡ್ ದಿ ಸ್ಪೀಕರ್. ಕ್ಯಾಂಡಿಡೇಟ್ಗೆ ಸ್ಪೀಕರ್ ಕ್ಯಾಂಡಿಡೇಟ್ ಯಾರು ಅಂತ ನಾನು ಕಳಿಸಿದ್ದಾರೆ. ಅದಕ್ಕೆ ನಮ್ಮ ಸ್ನೇಹಿತರುಗಳು ಪ್ರತಿಭಟನೆ ಮಾಡೋದು ಅದು ಸರಿ ಇಲ್ಲ. ದಯವಿಟ್ಟು ಕಳಿಸ್ಕೊಡಿ, ಬರಬೇಕು ನಿಮ್ಮ ಸ್ಥಾನಕ್ಕೆ. ಸ್ಪೀಕರ್ ಆದವರು ಇಬ್ಬರಿಗೂ ಕಿವಿ ಕೊಡಬೇಕು, ಅವ್ರಿಗೂ ಕಿವಿ ಕೊಡಬೇಕು, ನಮಗೂ ಕಿವಿ ಕೊಡಬೇಕು. ಈಸ್ ಎ ನಾನ್ ಪಾರ್ಟಿ. ಆಗಲೇ ನಮ್ಮ ಪಕ್ಷದ ಮೆಂಬರ್ಶಿಪ್ಗೂ ರೆಸಿಗ್ನೇಷನ್ ಕೂಡ ಅವರು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ದೂರ ಹೋಗಿದ್ದು ನನಗೇನೋ ಒಳ್ಳೆಯದು ಕಾಣಲಿಲ್ಲ. ದೇ ಶುಡ್ ಹ್ಯಾವ್ ಕಮ್, ದೇ ಶುಡ್ ಸ್ಪೀಕ್, ದೇ ಶುಡ್ ವಿಶ್ ಅಂಡ್ ಎಲ್ಲ ಜೊತೆಯಲ್ಲಿ ನಾವು ಕೆಲಸ ಮಾಡೋಣ. ಈ ರಾಜ್ಯದ ಹಿತಕ್ಕೆ, ನಮ್ಮ ನಾಡಿನ ಏನು ಜನತೆ ಏನೇನಿದ್ದಾರೆ ಅವರೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ರಾಜ್ಯದ ಹಿತಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಮುಂದಕ್ಕೆ